ಎಲ್ಲರಿಗೂ ಸ್ವಾಗತ. ಎಸ್ ಕೆ ಚಾನಲ್ಸ್ಗೆ ಸುಸ್ವಾಗತ. ಇದು ನಾನು ಒಂದು ಸ್ಮಾರ್ಟ್ ಸೆಲ್ಫಿ ಸ್ಟಿಕ್ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಪೋರ್ಟ್ರೋನಿಕ್ಸ್ ಕಡೆಯಿಂದ ಲೂಮಿಸ್ಟಿಕ್ ಸ್ಮಾರ್ಟ್ ಸೆಲ್ಫಿ ಸ್ಟಿಕ್ ಅಂತ. ಇದರದೊಂದು ಓವರ್ವ್ಯೂ ತೊಗೊಂಡ್ಬಿಡಿ. ಹೀಗೆ ಡನ್. ಫಸ್ಟ್ ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ. ಇದು ನಾನು ಸ್ವಂತ ಖರೀದಿ ಮಾಡಿ ನಿಮಗೆ ನಾನು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಬರುತ್ತೆ ಅನ್ಬಾಕ್ಸಿಂಗ್ ಒಳಗಡೆ, ಇದರ ಕಾಂಪೋನೆಂಟ್ಸ್ ಏನೇನು ಬರುತ್ತೆ ಅಂತ ನಾನು ನಿಮಗೆ ಇವಾಗ ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ. ಸೊ ಮೊದಲಾಗಿ ಇದರಲ್ಲಿ ಒಂದು ಕ್ವಿಕ್ ಮ್ಯಾನ್ಯಲ್ ಗೈಡ್ ಬರುತ್ತೆ ಪೋರ್ಟ್ರೋನಿಕ್ಸ್ ಕಡೆಯಿಂದ, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಇದನ್ನೊಂದು ಸಲ ನೋಡ್ಕೊಂಡ್ಬಿಡಿ. ನೆಕ್ಸ್ಟು ಒಂದು ವಾರಂಟಿ ಕಾರ್ಡ್ ಬರುತ್ತೆ. ನೆಕ್ಸ್ಟು ಒಂದು ಡೇಟಾ ಕೇಬಲ್ ಬರುತ್ತೆ ಚಾರ್ಜ್ ಮಾಡಲಿಕ್ಕೆ. ಇದು ಏನಕ್ಕೆ ಅಂತ ನಿಮಗೆ ಮುಂದಿನ ಭಾಗದಲ್ಲಿ ಅಂದರೆ ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ಸೊ ಇದು ನೋಡಿ, ಇದು ಸೆಲ್ಫಿ ಸ್ಟಿಕ್ಕು. ಇದನ್ನು ಅನ್ಕವರ್ ಮಾಡ್ತಾ ಇದ್ದೀನಿ. ಸೊ ಇದು ನೋಡಿ ಫಸ್ಟ್ ಲುಕ್. ಇದು ನಿಮಗೆ ಮೊಬೈಲ್ ಹೋಲ್ಡರು ಕಮ್ ಸೆಲ್ಫಿ ಲೈಟ್ ಕೂಡ ಕೊಟ್ಟಿದ್ದಾರೆ, ಡ್ಯೂಲ್ ಸೆಲ್ಫಿ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಹೇಗೆ ಅಂದರೆ ಇದನ್ನು ಕ್ಲಿಪ್ ಮತ್ತು ಅನ್ಕ್ಲಿಪ್ ಕೂಡ ಮಾಡ್ಬೋದು. ಇದನ್ನು ಕ್ಲಿಪ್ ಆ್ಯಂಡ್ ಅನ್ಕ್ಲಿಪ್ ಕೂಡ ಮಾಡ್ಬೋದು. ಸೊ ಹೀಗೆ ಇದು ಅನ್ಕ್ಲಿಪ್ ಆಗುತ್ತೆ. ಸೊ ಹೀಗೆ ಇದನ್ನು ಮತ್ತೆ ಕ್ಲಿಪ್ ಕೂಡ ಮಾಡ್ಬೋದು. ಎರಡೂ ಕೂಡ ಅನ್ಕ್ಲಿಪ್ ಆಗುತ್ತೆ. ಆಮೇಲೆ ಇದು ಆನ್ ಕೂಡ ಆಗುತ್ತೆ. ಇದರಲ್ಲಿ 3 ಲೈಟಿಂಗ್ ಮೋಡ್ಸ್ ಬರುತ್ತೆ. ವಿತ್ ಈಚ್ ಲೈಟಿಂಗ್ ಮೋಡ್ ಹ್ಯಾವ್ 2 ಸ್ಪೀಡ್ಸ್, 2 ಬ್ರೈಟ್ನೆಸ್ ಲೆವೆಲ್ ಇನ್ ಇಟ್. ಹೀಗೆ ಲಾಂಗ್ ಹೋಲ್ಡ್ ಮಾಡಿ ಆನ್ ಆಗುತ್ತೆ. ಈ ರೀತಿ ಬ್ರೈಟ್ನೆಸ್ ಲೆವೆಲ್ ನೀವು ಕಂಟ್ರೋಲ್ ಕೂಡ ಮಾಡ್ಬೋದು. ಓಕೆ, ಎರಡು ಕೂಡ ಇದೇ ರೀತಿ ವರ್ಕ್ ಆಗುತ್ತೆ. ಸೊ ಜಸ್ಟ್ ಒಂದನ್ನು ನಾನು ಆನ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಎರಡನ್ನೂ ಕೂಡ ಆನ್ ಮಾಡಿ ತೋರಿಸಿ ಅಂದರೆ ನನಗೆ ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡಿ, ನಾನು ನಿಮಗೆ ಅದಕ್ಕೆ ರೆಸ್ಪಾನ್ಸ್ ಕೂಡ ಮಾಡ್ತೇನೆ. ಸೊ ಇದು ನಿಮಗೆ ಮೊಬೈಲ್ ಕ್ಲಿಪ್ ಹೋಲ್ಡರು. ಈ ರೀತಿ ಓಪನ್ ಮಾಡಿ ಮೊಬೈಲ್ನ ಇಲ್ಲಿಗೆ ಹಾಕಿ ಅದನ್ನು ಹೋಲ್ಡ್ ಮಾಡ್ಬೋದು. ಇದು ಹೀಗೆ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ. ತೋರಿಸ್ತೇನೆ. ಇದೀಗ ರೊಟೇಟ್ ಕೂಡ ಆಗುತ್ತೆ. ಹೀಗೆ ರೊಟೇಟ್ ಕೂಡ ಆಗುತ್ತೆ. ಸೊ ಇದು ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ ಇಲ್ಲಿ. ಸೊ ಈ ರೀತಿ ಎಕ್ಸ್ಪ್ಯಾಂಡ್ ಕೂಡ ಮಾಡಿ ಮೊಬೈಲ್ ಹೋಲ್ಡ್ರಲ್ಲಿ ಹಾಕಿ ಇದು ಮಾಡ್ಬೋದು. ಆ್ಯಂಡ್ ಈವನ್ ಸ್ಟಿಕ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ ಈ ರೀತಿ. ಸೊ ಇದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಒಂದು ಬ್ಲೂಟೂತ್ ರಿಸೀವರ್ ಕೂಡ ಸಿಗುತ್ತೆ. ಇದನ್ನು ಜಸ್ಟ್ ನೀವು ಹೀಗೆ ಇದನ್ನು ಅನ್ಕ್ಲಿಪ್ ಕೂಡ ಬ್ಲೂಟೂತ್ನ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಇದನ್ನು ಇಟ್ಕೊಂಡು ಇದನ್ನು ಇದು ಆಪ್ರೇಟ್ ಕೂಡ ಮಾಡ್ಬೋದು. ಇದು ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಇದನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಬ್ಲೂಟೂತ್ ರಿಸೀವರ್ ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಂಡು ಅದಕ್ಕೆ ಪೇರ್ ಮಾಡಿ ಈ ಬಟನ್ ಆವಾಗ ವರ್ಕ್ ಆಗುತ್ತೆ. ಇದರಿಂದ ನೀವು ಫೋಟೋಸ್ ಕೂಡ ಕ್ಲಿಕ್ ಮಾಡ್ಬೋದು. ಎಷ್ಟೇ ದೂರ ಡಿಸ್ಟೆನ್ಸ್ ಇದ್ರೂ 10 ಮೀಟರ್ಸ್ ಡಿಸ್ಟೆನ್ಸ್ ಸಿಗುತ್ತೆ ಬ್ಲೂಟೂತ್ ರೇಂಜಲ್ಲಿ. ಸೊ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಬೋದು. ಈವನ್ ವೀಡಿಯೋಸ್ ಕೂಡ ನೀವು ಆನ್ ಮಾಡಿಬಿಟ್ರೆ ವಿಡಿಯೋ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೂಡ ಈ ಬಟನಲ್ಲಿ ಫಂಕ್ಷನಾಲಿಟಿ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಸೆಲ್ಫಿ ಸ್ಟಿಕ್ಕಲ್ಲಿ ಕೂಡ ಹೀಗೆ ಹಾಕಿ ಹೀಗೆ ಯೂಸ್ ಮಾಡಬಹುದು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ, ಬೆಟರ್ ನೀವು ಎಲ್ಲಿಗಾರ ಹೋದಾಗ, ಹೊರಗಡೆ ಹೋದಾಗ, ಔಟ್ಡೋರ್ ಶೂಟಿಂಗ್ ಮಾಡಬೇಕಾದ್ರೆ ಅಥವಾ ಸೆಲ್ಫಿ ತೊಗೋಬೇಕಾದ್ರೆ ಬೆಟರ್ ಇದನ್ನು ನೀವು ನಿಮ್ಮ ಜೊತೆ ಇಟ್ಕೊಂಡ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ಇದ್ರದ್ದು ಇನ್ನೊಂದು ವಿಶೇಷತೆ ಹೇಳ್ತೀನಿ. ಇದು ಟ್ರೈಪಾಡ್ ಕೂಡ ಆಗುತ್ತೆ, ಸೆಲ್ಫಿ ಕಮ್ ಟ್ರೈಪಾಡ್ ಸ್ಟಿಕ್. ಸೊ ನೋಡಿ, ಹೀಗೆ ಇದನ್ನು ಜಸ್ಟ್ ಇಲ್ಲಿ ಬ್ಯಾಕಿಂದ ಸ್ವಲ್ಪ ಇದನ್ನು ಹೀಗೆ ಸ್ವಲ್ಪ ಸ್ಲೈಟಾಗಿ ಪುಷ್ ಮಾಡಿದ್ರೆ ನಿಮಗೆ ಇದು ಓಪನ್ ಆಗುತ್ತೆ. ಹೀಗೆ 3 ಲೆಗ್ಸ್ ಬರುತ್ತೆ. 1 2 ಆ್ಯಂಡ್ 3 ಲೆಗ್ಸ್ ಬರುತ್ತೆ. ಸೊ ಹೀಗೆ ಇದು ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ನಿಮಗೆ ಇಂಡೋರಲ್ಲಿ ವೀಡಿಯೋ ಮಾಡಲಿಕ್ಕೆ, ಮನೆಯಲ್ಲಿ ಕೂತ್ಕೊಂಡು ನೋಡಿ ಇದು ಈ ರೀತಿ ಆಗುತ್ತೆ. ಸೊ ಈಗ ಇಂಡೋರ್ನಲ್ಲಿ ವೀಡಿಯೋ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ಈ ರೀತಿ ನೀವು ಇದನ್ನು ಮಾಡಿ ಸ್ಟ್ಯಾಂಡ್ ಮಾಡಿ ನೀವು ಇದನ್ನು ಹೀಗೆ ವೀಡಿಯೋ ಕೂಡ ಮಾಡ್ಬೋದು. ಆಮೇಲೆ ಇದನ್ನು ನೀವು ಬೇಡ ಅಂದರೆ ಇದನ್ನು ಆ್ಯಸ್ ಎ ಸೆಲ್ಫಿ ಸ್ಟಿಕ್ ಅಂತ ಇದು ನೋಡಿ, ಇಲ್ಲಿ ಒಂದು ಲಾಕ್ ಬರುತ್ತೆ. ಸೊ ಇದನ್ನು ಲಾಕ್ ಮಾಡಿ ಆ್ಯಸ್ ಎ ಸೆಲ್ಫಿ ಸ್ಟಿಕ್ ಕೂಡ ನೀವು ಇದು ಮಾಡ್ಬೋದು. ನೋಡಿ, ಈ ರೀತಿ ಸೆಲ್ಫಿ ಸ್ಟಿಕ್ ಕೂಡ ಆಗುತ್ತೆ. ಮತ್ತು ಇದನ್ನು ನೀವು ರೊಟೇಟ್ ಕೂಡ ಮಾಡಬಹುದು ಹೀಗೆ. ಸೊ ನೀವು 2 ಲೈಟನ್ನು ಕೂಡ ಅಟ್ ಎ ಟೈಮ್ ಕೂಡ ಆನ್ ಮಾಡಿಕೊಂಡು ಕೂಡ ನಿಮಗೆ ಎಲ್ಲರ ನೈಟ್ ಸೆಲ್ಫಿ ತೆಗಿಬೇಕು ಅಂದರೆ, ಬೆಳಕಿರಲಿಲ್ಲ ಅಂದರೆ ನಿಮಗೆ ಈ ಸೆಲ್ಫಿ ಲೈಟ್ಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಲ್ಪ್ ಕೂಡ ಮಾಡುತ್ತೆ. ವಿತ್ ಸಫಿಷಿಯೆಂಟ್ ಲೈಟ್ಗಳಲ್ಲಿ ನೀವು ಒಂದು ಒಳ್ಳೆ ಸೆಲ್ಫಿ ಕೂಡ ತೊಗೋಬೋದು ಅನ್ನೋ ಮಟ್ಟಿಗೆ ತೋರಿಸುತ್ತೆ ಇದು. ಸೊ ಇದನ್ನು ನೋಡಿ, ಫಾರ್ ಎಕ್ಸಾಂಪಲ್ ಇಷ್ಟು ಲಾಂಗ್ ಇದೆ, ಇಷ್ಟು ಲಾಂಗ್ ಕೂಡ ಬರುತ್ತೆ. ಸೊ ಇದರ ಲೆಂತು ನಿಮಗೆ ಎಷ್ಟು ಬರುತ್ತೆ ಅಂತ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ.
1160 1160 ಎಕ್ಸ್ಟೆನ್ಷನ್ ಕೂಡ ಆಗುತ್ತೆ ರಾಡು. ಸೊ ಇದನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಳಿ, 1160 ಎಕ್ಸ್ಟೆನ್ಷನ್ ಕೂಡ ಆಗುತ್ತೆ. ಸೊ ಇದನ್ನು ನೀವು ಆ್ಯಸ್ ಅ ಲಾಂಗ್ ಸೆಲ್ಫಿ ಸ್ಟಿಕ್ ಥರನೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದು ನಿಮಗೆ ಎಲ್ಲ ರೀತಿ ಪ್ರಯೋಜನಕಾರಿ ಆಗುತ್ತೆ. ಮತ್ತು ನಾನು ನಿಮಗೆ ಹೇಳಿದ್ನಲ್ಲ, ಈ USB ಕೇಬಲ್ಲು ನಿಮಗೆ ಯಾವುದಕ್ಕೋಸ್ಕರ ಉಪಯೋಗ ಆಗುತ್ತೆ ಅಂತ. ಇಲ್ಲಿ ಸೆಲ್ಫಿ ಲೈಟ್ ಕೊಟ್ಟಿದ್ದಾರಲ್ಲ, ಇದನ್ನು ಅನ್ಕ್ಲಿಕ್ ಮಾಡಿ. ಸೊ ಈ ಸೆಲ್ಫಿ ಲೈಟ್ಗೆ ಇಲ್ಲಿ ಬಟನ್ ಇದೆ, ಇದು ಆನ್ ಆ್ಯಂಡ್ ಆಫು. ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್, ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ ಕೇಬಲ್ನ ಇಲ್ಲಿ ನೀವು ಇನ್ಸರ್ಟ್ ಮಾಡಿ ಇದನ್ನು ಚಾರ್ಜ್ ಕೂಡ ಮಾಡ್ಬೋದು. ಇದು 2 ಸೆಲ್ಫಿ ಲೈಟ್ಸ್ಗಳು ಕೂಡ ನಿಮಗೆ ಈ ರೀತಿ ಬರುತ್ತೆ. ಸೊ ಇದನ್ನು ನೀವು ಹಾಕಿ ಚಾರ್ಜ್ ಕೂಡ ಮಾಡ್ಬೋದು. ಎಲ್ಲರ ಇದು ಬ್ಯಾಟ್ರಿ ಡೌನ್ ಆದರೆ ಇದರದ್ದು ಇನ್ಬಿಲ್ಟು, ಸೊ ನಿಮಗೆ ಲೈಟ್ ಕೂಡ ಸ್ವಲ್ಪ ಡಿಮ್ ಆಗ್ತೀವಿ ಅಂದರೆ ಇದನ್ನು ಚಾರ್ಜ್ ಕೂಡ ಮಾಡಿ ಯೂಸ್ ಮಾಡ್ಬೋದು. ಸೊ ಇದು ಸೆಲ್ಫಿ ಸ್ಟಿಕ್ ಅನ್ಬಾಕ್ಸಿಂಗ್ ವಿಡಿಯೋ. ಇದು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಇನ್ನೂ ಕೂಡ ಮುಂದಿನ ವೀಡಿಯೋಸ್ಗಳಲ್ಲಿ ಈ ಥರ ಯಾವ್ದಾರ ರಿವ್ಯೂಸು ಅಥವಾ ಇದ್ರ ಬಗ್ಗೆ ಏನಾರು ನಿಮಗೆ ಪ್ರಶ್ನೆಗಳು, ಡೌಟ್ ಇದ್ದರೆ ದಯವಿಟ್ಟು ಕೇಳಿ. ಇದಕ್ಕೆ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಕೂಡ ಮಾಡ್ತೀನಿ. ಹಾಗಾಗಿ ನಿಮಗಿಲ್ಲಿ ನಾನು ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋನ ತೋರಿಸಿದ್ದೀನಿ. ಜೊತೆಗೆ ನಿಮಗೆ ಇಲ್ಲಿ ಮೊಬೈಲ್ ಕೂಡ ಹಾಕಿ ನಿಮಗೆ ಇದು ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೇನೆ. ಜಸ್ಟ್ ಇದನ್ನು ಸ್ಲೈಡ್ ಪುಷ್ ಮಾಡಿ ಇದಕ್ಕೆ ಮಾಡಿ ಮೊಬೈಲ್ ಕಂಪ್ಲೀಟ್ ನಿಮಗೆ ಸ್ಟ್ರಾಂಗ್ ಇದೆ, ಸ್ಟೆಬಿಲಿಟಿ ಚೆನ್ನಾಗಿದೆ. ಮೊಬೈಲ್ದು ಸ್ಟೆಬಿಲಿಟಿ ಸೆಲ್ಫಿ ಸ್ಟಿಕ್ಕಲ್ಲಿ ತುಂಬ ಚೆನ್ನಾಗಿದೆ. ಸೊ ಇದನ್ನು ಹೇಗೆ ಬೇಕಾದ್ರೆ ನೀವು ಸೆಲ್ಫಿ ಕೂಡ ತೊಗೋಬೋದು. ಇದರಲ್ಲಿ ಇನ್ನೊಂದು ಫೀಚರ್ ಕೂಡ ಇದೆ, ಅದು ನಿಮಗೆ ಹೇಳ್ತೀನಿ. ಇದು ಮೋಸ್ಟ್ಲಿ ಯಾರು ಯೂಟ್ಯೂಬ್ ವೀಡಿಯೋಸ್ನಲ್ಲಿ ಇದನ್ನು ತೋರಿಸಿರಲ್ಲ, ಹಾಗಾಗಿ ಬರೀ ಅವ್ರಿಗೆ ಹೇಳ್ಬಿಡ್ತಾರೆ ಅನ್ಬಾಕ್ಸಿಂಗ್ ಮಾಡಿ ಅಂತ. ಸೊ ಈಗ ನಿಮಗೆ ಹೇಳ್ತೀನಿ. ಸಪೋಸ್ ಇದನ್ನು ನಾನು ಈಗ ಉಲ್ಟಾ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಇದನ್ನು ಇದು ಮಾಡ್ಕೊಳ್ಳಿ. ಓಕೆ, ಬೇಕು ಅಂದಾಗ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಇನ್ನೊಂದು ಏನಂದರೆ ತೋರಿಸ್ತೀನಿ. ನೀವು ಯಾವುದೇ ರೀತಿ ವಿಡಿಯೋ ಮಾಡಬೇಕಾದ್ರೆ ನೀವು ಫಾರ್ ಎಕ್ಸಾಂಪಲ್ ಇದನ್ನು ಹೀಗೂ ಕೂಡ ಅಟ್ಯಾಚ್ ಮಾಡ್ಬೋದು. ಹೀಗೂ ಕೂಡ ಅಟ್ಯಾಚ್ ಮಾಡಿ ಮುಂದೆ ನೀವು ನೈಟ್ ಟೈಮಲ್ಲಿ ಏನೋ ಶೂಟ್ ಮಾಡಬೇಕು ಅಂದರೆ ಹೀಗೂ ಕೂಡ ಅಟ್ಯಾಚ್ ಮಾಡಿ ವೀಡಿಯೋಸ್ನ ತೆಗಿಬೋದು. ಸರಿನಾ? ಇದೊಂದು ಅಡ್ವಾಂಟೇಜು, ಯಾಕೆಂದರೆ ಇದು ಕ್ಲಿಪ್ ಮಾಡ್ತೀವಲ್ಲ ಸೆಲ್ಫಿ ಸ್ಟಿಕ್ಕು, ಸೆಲ್ಫಿ ಲೈಟು. ಸೊ ಇದನ್ನು ನೀವು ಈ ಸ್ಪೆಷಾಲಿಟಿನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಇದನ್ನು ಯಾರೂ ನಿಮಗೆ ವಿಡಿಯೋದಲ್ಲಿ ಹೇಳಿರಲ್ಲ. ಸೊ ಇದು ನೀವು ಇಲ್ಲಿ ಹೀಗೂ ಕೂಡ ಮಾಡಿ, ಹೀಗೂ ಕೂಡ ಮಾಡಿ ನೋಡಿ. ಈ ರೀತಿ ಕೂಡ ನಿಮ್ಮ ಫೇಸಿಗೂ ಇದು ಮಾಡ್ಕೋಬೋದು. ಏಕೆಂದರೆ ಇದು ಯಾವಾಗ ನಿಮಗೆ ವರ್ಕೌಟ್ ಬರುತ್ತೆ ಅಂದರೆ ಡ್ಯೂಲ್ ಮೋಡಲ್ಲಿ ವೀಡಿಯೋಸ್ ರೆಕಾರ್ಡ್ ಮಾಡಬೇಕಾದ್ರೆ ಇದು ತುಂಬ ಅನುಕೂಲ ಆಗುತ್ತೆ, ಸ್ಪೆಷಲಿ ಇನ್ ಲೋ ಲೈಟ್ ಕಂಡೀಷನಲ್ಲಿ. ಸೊ ಈ ರೀತಿ ಅಲ್ಲಿ ತೋರಿಸೋರಿಗೂ ನೀವು ರಾತ್ರಿ ಹೊತ್ತು ಶೂಟ್ ಮಾಡ್ತಾಯಿದ್ರೆ, ಲೋ ಲೈಟ್ ಕಂಡೀಷನ್ ಮಾಡ್ತಾಯಿದ್ರೆ ಇದು ಕೂಡ ಎದುರುಗಡೆಯವ್ರಿಗೆ ಎಕ್ಸ್ಪೋಸ್ ಆಗುತ್ತೆ ಲೈಟು, ಇದು ನಿಮ್ಮ ಮುಖಕ್ಕೆ ಎಕ್ಸ್ಪೋಸ್ ಆಗುತ್ತೆ. ಡ್ಯೂಲ್ ವೀಡಿಯೋ ರೆಕಾರ್ಡಿಂಗಲ್ಲಿ ತುಂಬ ನಿಮಗೆ ಆಪ್ಷನ್ ತುಂಬ ವರ್ಕೌಟ್ ಆಗುತ್ತೆ. ಸೊ ಇದು ಈ ಸೆಲ್ಫಿ ಸ್ಟಿಕ್ನ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನಗೆ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ನೀವು ಕಮೆಂಟ್ಸ್ ಮಾಡಿದ್ರೆ ನನಗೆ ಅಲ್ಲಿಂದ ಇಂಪ್ರೂವ್ ಮಾಡಲಿಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ನಾನು ಏನಾರು ಮಿಸ್ ಮಾಡಿದರೆ ಅಥವಾ ನೀವೇನಾರು ಸಜೆಷನ್ಸ್ ಏನಾರು ಕೊಡಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ರಿಪ್ಲೈ ಮಾಡಿ. ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್ ಯು.